ನಮ್ಮ ದೇಶಕ್ಕೆ ಯಾವ ಭಾಗದಿಂದ ಈಗ ಆಯಿಲ್ ಸಪ್ಲೈ ಆಗ್ಬೋದು? ಈಗ ನೋಡ್ತಾ ಇದ್ದೀರಿ, ಸೌದಿ ಅರೇಬಿಯಾ ಹಾಗೂ ಇಲ್ಲಿ ಬರುವಂಥ ರಷ್ಯಾ ನಮಗೆ ಯಾವ ಮಾರ್ಗದಿಂದ ಆಯಿಲನ್ನು ಸಪ್ಲೈ ಮಾಡ್ಬೋದು? ಹಾಗಿದ್ರೆ ನೀವು ಗಮನಿಸ್ತಾ ಇದ್ದೀರಿ, ರಷ್ಯಾಯಿಂದ ಆ ಬ್ಲ್ಯಾಕ್ ಸಿ ಅಂತ ಏನು ಕರಿತೀವಿ, ಟರ್ಕಿ ಮುಖಾಂತರ ಈಜಿಪ್ಟನ್ನು ತಲುಪಿದಂತಹ ಸಂದರ್ಭದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸುಯೆಸ್ ಕೆನಾಲ್, 193 ಕಿಲೋಮೀಟರ್ ಇಂದ ಕೂಡಿರುವಂತಹ ಸುಯೆಸ್ ಕೆನಾಲ್. ಸೊ ಇದರ ಮುಖಾಂತರ ಫಾರ್ ಎಕ್ಸಾಂಪಲ್ ಹಾರ್ಮುಜ್ ಜಲಸಂಧಿ ನಿಮಗೆ ಇಲ್ಲಿ ಬರುತ್ತೆ. ರಷ್ಯಾದಿಂದ ಸುಯೆಸ್ ಕಾಲುವೆ ಮುಖಾಂತರ ನೀವು ಅರಬ್ಬಿ ಸಮುದ್ರವನ್ನು ತಲುಪಿದಂತಹ ಸಂದರ್ಭದಲ್ಲಿ ನಿಮಗೆ ಆಗ ಆ ಒಂದು ಫ್ರೀ ಫ್ಲೋ ಆಫ್ ಆಯಿಲ್ ನಮಗೆ ಸಿಗ್ತಾ ಹೋಗುತ್ತೆ. ಸುಯೆಸ್ ಕೆನಾಲ್ ನಮಗಿರುವಂಥ ಒಂದು ಡಿಪೆಂಡೆನ್ಸಿ. ಸುಮಾರು 193 ಕಿಲೋಮೀಟರ್ ಉದ್ದದ ಒಂದು ಕೆನಾಲ್ ಇದು. ಬಟ್ ಇದು ಆರ್ಟಿಫಿಷಿಯಲ್ ಕೆನಾಲ್, ನೈಸರ್ಗಿಕವಾಗಿ ಇರುವಂಥ ಒಂದು ಜಲಮಾರ್ಗ ಅಲ್ಲ, ಅದು ಮಾನವ ನಿರ್ಮಿತ ಜಲಮಾರ್ಗ. ಮೆಡಿಟೇರಿಯನ್ ಸಿ ಹಾಗೂ ರೆಡ್ ಸಿಯನ್ನು ಕನೆಕ್ಟ್ ಮಾಡುವಂಥ ಸುಯೆಸ್ ಕೆನಾಲ್. ಸೊ ಅದು ನಮ್ಮ ಬಳಿ ಇರುವಂಥ ಪ್ಲಾನ್ ಬಿ. ರಷ್ಯಾದಿಂದ ಅಕಸ್ಮಾತ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಾದರೆ ನೀವಲ್ಲಿ ನೋಡ್ಬೋದು, ಹಾರ್ಮುಜ್ ಜಲಸಂಧಿ ಸೌದಿ ಅರೇಬಿಯಾ ಪಕ್ಕದಲ್ಲೇ ಬರುತ್ತೆ. ಸೊ ಆ ಒಂದು ವೇ ನಮಗೆ ಬ್ಲಾಕ್ ಆಗಿರೋದ್ರಿಂದ ನಮಗಿರುವಂಥ ಆಲ್ಟರ್ನೇಟ್ ಆಪ್ಷನ್ ರಷ್ಯಾದಿಂದ ಯಾವುದು? ಸುಯೆಸ್ ಕೆನಾಲ್. ಅಂದರೆ ಆ ಬ್ಲ್ಯಾಕ್ ಸಿ ಮುಖಾಂತರ ಗ್ರೀಸ್, ಮೆಡಿಟೇರಿಯನ್ ಸಮುದ್ರ ಹಾಗೂ ಅಲ್ಲಿ ಬರುವಂಥ ಸುಯೆಸ್ ಕೆನಾಲ್. ಸೊ ಅದನ್ನು ತಲುಪಿದಂತಹ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಗೆ ಹೋಗದೇನೆ ಟ್ಯಾಂಕರ್ಗಳು ಸುಯೆಸ್ ಕೆನಾಲಿಂದ ನಮ್ಮ ದೇಶಕ್ಕೆ ತಲುಪುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಪ್ಲಾನ್ ಬಿ. ಬಟ್ ಎಕ್ಸಾಕ್ಟ್ ಆಗಿದೆ ಆಗುತ್ತಾ ಅದು ಗೊತ್ತಿಲ್ಲ. ಬಟ್ ನಮ್ಮ ಬಳಿ ಅಂತೂ ಒಂದು ಪ್ಲಾನ್ ಬಿ ಇದೆ. ಸೊ ಆ ಒಂದು ಪ್ಲಾನನ್ನು ನಮ್ಮ ದೇಶ ಅನುಸರಿಸುತ್ತಾ ಅಥವಾ ರಷ್ಯಾ ಆ ಒಂದು ಕೆನಾಲ್ ಮುಖಾಂತರ ನಮಗೆ ಆಯಿಲ್ ಸಪ್ಲೈ ಮಾಡುತ್ತಾ ಗೊತ್ತಿಲ್ಲ. ಬಟ್ ಪ್ಲಾನ್ ಬಿ ಇದೆ ಅನ್ನುವಂಥದ್ದೇ ಒಂದು ದೊಡ್ಡ ಸಮಾಧಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.